ಅದೇ ಕಡೆ ಅದು ಮಾಡಿ ಎಲ್ಲ ಪತ್ರಿಕಾ ಸ್ನೇಹಿತರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಂತೇಳಿ ಕೇಳ್ಕೊಳ್ತೀವಿ. ಈಗಾಗಲೇ ರಾಜ್ಯ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತಿ ಹೆಚ್ಚು ಆಕ್ಟಿವ್ ಇರ್ತಕ್ಕಂಥ ಅಧ್ಯಕ್ಷರು ನಮ್ಮ ರೆಡ್ಡಿ ಶ್ರೀನಿವಾಸ್ ಅವರು. ವೇದಿಕೆ ಮೇಲೆ ಉಪಸ್ಥಿತರಿರುವ ತಾಲೂಕು ಸಮಿತಿಯ ಜಿಲ್ಲಾ ಸಮಿತಿಯ ಹಳೆಯ ಗ್ರಾಮಸ್ಥರ ಪರವಾಗಿ, ಈ ಊರಿನ ಎಲ್ಲ ಹಿರಿಯರ ಪರವಾಗಿ, ತಾಯಂದ್ರ ಪರವಾಗಿ, ಯುವಕರ ಪರವಾಗಿ, ಎಲ್ಲರ ಪರವಾಗಿ ಈ ಊರನ್ನು ನಮ್ಮ ಉಪಾಧ್ಯಕ್ಷರಾದಂಥ ಮೆಹರೂಜ್ ಖಾನ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀನಿ. ನಾನೇ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲರ ಪರ. ಥ್ಯಾಂಕ್ ಯು. ನಮ್ಗೇನಿಲ್ಲ, ನಮ್ಮ ಹಳೆ ಅಧ್ಯಕ್ಷ ಮತ್ತು ಅಯೋಧ್ಯಕ್ಕೆ ಕರೆಕ್ಟ್ ಕೊಟ್ರಿ ಸರ್. ಬರ್ರಿ ಅಣ್ಣ, ಬರ್ರಿ. ಯಾರು ಮಾಲಾರ್ಪಣೆ ಯಾರು ಮಾಡ್ತಾರೆ? ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರು ನಿರೂಪಣೆ ಮಾಡ್ತಾ ಇದಾರೆ ಅವರು ಬಂದು ಪ್ರದರ್ಶನ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಮೇಡಮ್ ಸ್ವಾಗತ ಕೋರ್ತೀವಿ. ವೆಂಕಟೇಶ್ ಬಾಬು ಅವರಿಗೆ ಅವ್ರ ಐಡಿ ಕಾರ್ಡ್ ವಿತರಣೆ ಮಾಡ್ಬೇಕಂತ ಜಿಲ್ಲಾ ಗ್ಯಾರಂಟಿ ಯೋಜನಾ ಉಪಾಧ್ಯಕ್ಷರಾದ ನಾಗರಾಜ್ ಅವ್ರಿಗೂ ಮಾಲಾರ್ಪಣೆ ಮಾಡಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಮಾಲಾರ್ಪಣೆ ಮಾಡ್ತಾರೆ. ಉಪಾಧ್ಯಕ್ಷರಿಗಾಗಿ ಒಂದು 5 ನಿಮಿಷ. ಸರ್ ಈ ಕಡೆ ನೋಡಿ ಸರ್. ಸರ್ ಈ ಕಡೆ ಸರ್ ಈ ಕಡೆ ಅಮ್ಮ ಈ ಕಡೆ ನೋಡಮ್ಮ. ಸರ್ ಈ ಕಡೆ ಅದು ಇಟ್ಕೊರಮ್ಮ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಲಾರ್ಪಣೆ ನಾಗರಾಜ್ ಅರ್ಪಣೆ. ಅಧ್ಯಕ್ಷರು ಕೊಟ್ಬಿಟ್ರು ಅಷ್ಟು. 10 ನಿಮಿಷದ ಒಂದು ಲಘು ಪ್ರಹಸನ. ಏನಂತ ಹಾಡಲಿ ದೇವರ ಮನೆಗೆ ಕಡೆಗೆ ಹೋಗಿ ತಗೊಂಡ್ಬರ್ತೀನಿ. ಕೂಲಿ ಕೂಲಿ ಮನೆಗ ಓದ ಹುಡುಗ ಅವಳು ಓದಕ್ ಹಾಕಿಲ್ಲ, ಹುಡುಗಕ್ ಹಾಕಿಲ್ಲ. ಏನ್ ಮಾಡ್ತೀನಿ? ನಂಗದೆಲ್ಲ ಗೊತ್ತಿಲ್ಲ. ಊಟ ತುಂಬ ಹೋಗು ಹೋಗು. ಎಲ್ಲಿಂದ ತರ್ಲಿ ಊಟನ? ಅಡಿಗೆ ಮನೆಯಿಂದ. ಅಡಿಗೆ ಮನೆಗ ಊಟ
ಸಗಣಿ ಚಿನ್ನ ಊಟ ಮತ್ತ ನೀ ದುಡ್ದಿದ್ ರೊಕ್ಕ ಎಲ್ಲ ಹಾಕಿದೆ. ನಾಲ್ಕು ದಿನ ಆತು. ನಾವು ಹೊಸ ಹೋಗಿಲ್ಲ. ಆರಾಮಿಲ್ಲ. ನೀನು ಗಂಡು ಸಾಲ ದುಡುಕಿ ಅಂದ್ರೆ ನಾನು ಸುಮ್ಮನೆ ಇದೀನಿ. ನೀನು 3 ಹೊತ್ತು ಕುಡ್ಕೊಂಬಂದ್ರೆ ಮನೆ ಹೆಂಗ್ ನಡಿತೈತಿ? ಹಂಗ ಅದೆಲ್ಲ ಗೊತ್ತಿಲ್ಲ. ಊಟ ತಗೊಂಬ ಊಟ. ಊಟ ಎಲ್ಲ ಏನಿಲ್ಲ. ಸುಲಿ ತಗೊಂಬ ಮಾಡ್ಲ. ಲೇ ಹನುಮಪ್ಪ, ಏನು ನಿನ್ನ ಅವತಾರ ಇದು? ಲೇ ದುಡಿಯಾಕ ಹೋಗಿ ದುಡ್ಕೊಂಬಂದು ಮನೆಗೆ ಹೆಂಡತಿಗೆ ಕೊಟ್ರ ಅಡಿಗೆ ಮಾಡಿ ಹಾಕ್ತಾಳ. ಅಲ್ಲೋ ಹಿಂಗ್ ಕುಡ್ಕೊಂತ ಹೋದ್ರೆ ಹೆಂಗ್ ಸಂಸಾರ ಹಿಡಿಬೇಕು? ನೋಡ್ರಿ ಸಾಹೇಬ್ರೆ, ಹಿಂಗ ಮಾಡ್ತಾನ್ರಿ. 4 ದಿನ ಆತು. ಮನೆಗೆ ಅಕ್ಕಿನ ಇಲ್ಲ. ಇನ್ನೊಬ್ರ ಮನ್ಯಾಗ 1 ಸೇರ್ ಅಕ್ಕಿ ಇಸ್ಕೊಂಡ್ ಅನ್ನ ಮಾಡೀನಿ. ಕೂಲಿ ತಗೊಂಬ ಅಂದ್ರ ಕುಡ್ಕೊಂಡ್ ಬಂದಾನ. ತಡಿಯಪ್ಪ ನೋಡ್ಬೇ, ನಿಮಗ್ ಬಡತನ ಬಾಳ ಐತಿ. ನಿನ್ನ ಗಂಡ ಕುಡುಕದನ, ಅವನೂ ದುಡ್ದಿದ್ದು ಕುಡಿತಾನ, ನೀನೂ ದುಡ್ದಿದ್ದು ತಗೊಂಡು ಹೋಗಿ ಶೇರ ಹೆಂಗ್ರಿ ಹಾಕ್ತಾನ. ನಿಮ್ ಜೀವನ ಹೆಂಗ್ ನಡಿಬೇಕಂತ ಅನ್ನಕತ್ತಿಯಲ್ಲ. ಹೆಂಗ್ ಮಾಡ್ಬೇಕು ಹಾ. ಸಾಹೇಬ್ರೆ ನೀವರ? ನೋಡಮ್ಮ, ನಮ್ಮ ಘನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರದರಲ್ಲ, 5 ಗ್ಯಾರಂಟಿಗಳ ಯೋಜನೆ ತಮ್ಮಂದಾರ. 5 ಗ್ಯಾರಂಟಿ? ಹ್ಞೂನ್ರಿ ಯಾವ್ಯಾವ್ರಿ ಸಾಹೇಬ್ರೆ? ಅಮ್ಮ, ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ. ಆ ಗ್ಯಾರಂಟಿಯಲ್ಲಿ ಅಮ್ಮ ನಾ ಹೇಳ್ತೀನಿ ಕೇಳಮ್ಮ. ಏ ಅಣ್ಣ ಕೇಳ. ಏ ಊರ ಕುದ್ರ. ಏ ಅಲ್ಲಿಂದ ಬಂದಿನಿ, ಎಲ್ಲ ಬಂದಿನಿ. ಏ ಗ್ಯಾರಂಟಿ ಬಂದಿನಿ, ಅರ್ಥ ಮಾಡಿಲ್ಲ. ಕುಡಿತಾನ. ಏ ಸರ್ಕಾರ ನಿನ್ ಸಂಬಂಧ ಮಾಡ್ತಿರೋ ಗ್ಯಾರಂಟಿಗಳು ನಾನ್ ಕುಡ್ದಿನ ಈ ಅಪ್ಪ ಕುಡ್ದಾನ. ನೋಡಮ್ಮ, ಈ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ವತಿಯಿಂದ ನಿನ್ ತಿಂಗಳ 2,000 ಬರುತ್ತಾ. ಗ್ರಾಮ ಒಂದಿರುತ್ತ, ಅಲ್ಲಿ ಹೋಗಿ ಕೇಳು. ನಿನ್ನ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಮಾಡ್ಸೇನ, ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಸೇನ. ನನ್ನ ಮಗನಿಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಇನ್ಮೇಲಿಂದ ಬ್ಯಾಂಕ್ ಫಸ್ಟ್ ಅಕೌಂಟ್ ಮಾಡಿಸು, ಅದಕ್ಕೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಲಿಂಕ್ ಮಾಡಿಸು. ನಿನಗೆ ತಿಂಗಳ ನಮ್ಮ ಸರ್ಕಾರ 2,000 ರೂಪಾಯಿ ಹಾಕುತ್ತ. ಆಯ್ತಾ? 200 ರೂಪಾಯಿ ರೀ? ಸಾಹೇಬ್ರೆ, ಯಾರದೆ? 2,000 ರೂಪಾಯಿ. ಏ ಏನ ಖರೀದ್ರ? 2,000 ರೂಪಾಯಿ ಕುಡಿಯಕ ಹಾಕಕತ್ತಿಲ್ಲ, ಜೀವನ ನಡಿಲಂತ ಹಾಕಕತ್ತೇವ್. ನೋಡಮ್ಮ, 2,000 ಬರುತ್ತಂತೇಳಿ ಮನ್ಯಾಗ ಕುಂತ್ರ ನಡೆಯಲ್ಲ. ಹೊಲಕ್ಕೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕು. ಅದ್ರ ಜೊತೆಗೆ ನಿನಗೆ ಆರ್ಥಿಕವಾಗಿ ಹೊರೆ ಆಗ್ಬಿಡುತ್ತೆ ನಮ್ಮ ಸರ್ಕಾರ ಕೊಡ್ತಿದೆ. ಅಂದ್ರೆ 2,000 ರೂಪಾಯಿ ವಾರ ಹಾಕ್ತಾರೆ, ನಾವು ತಿನ್ನೋದಿಲ್ಲ. ಅಯ್ಯೋ ಅಲ್ಲಿಂದ ಬಂದಿರಲ್ಲಮ್ಮ. ಅಲ್ಲ ಸಾಹೇಬ್ರೆ, ಏನ್ ಗೊತ್ತಾಗ್ರಿ, ಹಳ್ಳಿ ಮಕ್ಕಳಿಗೆ ನಾವು ಆಯ್ತು. ಪದವೀಧರ ಆಗಿದ್ರ ಇನ್ನು ತಿಂಗಳಿಗೆ ಅಕೌಂಟಿಗೆ 3,000 ರೂಪಾಯಿ ಹಾಕ್ತಾರ. 3,000 ರೂಪಾಯಿ ರೀ? ಹಾಳು ಮಾಡಕ, ಚೈನಿ ಮಾಡಕ, ಎಂಜಾಯ್ ಮಾಡಕ, ಟೂರ್ ಹೋಗಕ ಹಾಕಲ್ಲ. ಇಲ್ಲ ಸರ್, ನಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತಿದೆ ಸರ್. ನೀನು ಓದೋದಕ್ಕ, ಕೋಚಿಂಗ್ ತಗೊಳಕ, ಉನ್ನತ ಶಿಕ್ಷಣ ಮಾಡೋದಕ್ಕ. ಪದವೀಧರ ಮಾಡಿದ್ರ ಪದವಿ ಆಗಿದ್ರ ತಿಂಗಳ 3,000 ಹಾಕ್ತಾರ. ಡಿಪ್ಲೊಮಾ ಮುಗಿಸಿದ್ರ 1,500 ರೂಪಾಯಿ ಹಾಕ್ತಾರ ಯುವ ನಿಧಿ ವತಿಯಿಂದ. ಹೌದ್ರಿ? ಮತ್ತೆ ಹೆಂಗ ಈಗ 13 ಕೆಲಸ ಹೋದ್ರಿ? ಅಲ್ಲ ಸರ, ನಮ್ಮ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತಾಡಿ, ನಾನು ನಮ್ಮ ಸಂಬಂಧಪಟ್ಟ ಮಂತ್ರಿಗಳೊಂದಿಗೆ ಮಾತಾಡಿ. ಈಗ ಗೃಹಲಕ್ಷ್ಮಿ ಬಗ್ಗೆ ಹೇಳಿ. ನಿಮ್ಮ ಗೃಹಲಕ್ಷ್ಮಿ ಬಗ್ಗೆ ನಿಮ್ಮ ಅನುಭವ. ಇಲ್ಲ ಸರ್ ಇರ್ಲಿ. ಏನಾದ್ರು ವಿಶೇಷವಾಗಿ ಏನಾದರೂ ನಿಮ್ಗೆ ಅನುಕೂಲ ಆಯ್ತಾ? ಸೌಂಡ್ ಕೊಡು, ಸೌಂಡ್ ಮೈಕ್ ಸೌಂಡ್. ಬೇರೆ ಬೇರೆ ಖರ್ಚು ನಿಮಗೆ ಹೇಗೆ ಅನುಕೂಲ ಆಗಿದೆ? ಜೋರ ಮಾತಾಡಮ್ಮ. ಹೌದಾ ಹುಲಿಯಾ? ಹಂಗೆ ಆಟಾಡಕ್ ಹೌದಾ ಹುಲಿಯಾ? ಹೇಳಮ್ಮ, ನೀವು ಹೇಳಿ.
ಬಹಳ ಹೆಲ್ಪ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳ ಸಹಾಯ ಆಗಿದೆ. ಇಲ್ಲ ಅಂತ ಹೇಳೋದಿಲ್ಲ, ಬಡವರು ಎಲ್ಲರೂ ಬರ್ತಾ ಇದ್ದಾರೆ. ಬಹಳ ಗ್ರಾಮದವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದು ಭಾಗ್ಯಲಕ್ಷ್ಮಿ ಮಾಡಿದ್ದಾರೆ, ಬಹಳ ಉಪಯೋಗ ಆಗಿದೆ. ಇದ್ದಾರಂತೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಕಾರ್ಮಿಕ 5 ವರ್ಷ ತನಕ ರಾಜೀನಾಮೆ ಕೊಡಂಗಿಲ್ಲ. ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಇಲ್ಲ ಇಲ್ಲಿ ಕೊಡ್ರಮ್ಮ. ಮಾತಾಡಮ್ಮ, ಹೇಳು ಹೇಳು, ಜೋರಾಗಿ ಹೇಳು. ನಮಗೆ ಸಹಾಯ ಆಗಿದೆ. ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಿದ್ದೇನೆ. ಅವರಿಂದ ಕಷ್ಟ ದುಃಖ ನಾವು ಬದುಕಿದ್ದೇವೆ. ನಾವು ಅವ್ರಿಗೆ ಜಯ ಕೊಡ್ಬೇಕಂತ ವಿನಂತಿ ಕೊಡುತ್ತಿದ್ದೇವೆ. ಒಂದು ನಿಮಿಷ ಹೇಳ್ರಮ್ಮ. ನಮ್ಮ ಕಾರ್ಡ್ನಾಗ ಮುಗಿತಿದ್ದೀರಿ. 2 ತಿಂಗಳು ಬಿದ್ದವ್ರು ಇನ್ನೂ ಒಂದು 2 ತಿಂಗಳು ಬಿದ್ದವ್ರು ಇನ್ನೂ ಬಿಡ್ತಾವೆಲ್ಲ ಅದಕ್ಕೆ ಕೇಳಾಗಿದೆ. ಅಲ್ಲ ಅದಕ್ಕೆ ಕುಂದ್ರಲ್ಲ ಇಲ್ಲ ಸ್ವಲ್ಪ ಜೋರ ಮಾತಾಡ್ರಿ. ನಮಗೆ ನಮಗೆ ಕೂಡ ಅಷ್ಟು ಸಹಾಯ ಆಗಿದೆ. ಆಮೇಲೆ 2,000 ರೂಪಾಯಿ ಅಂಗನವಾಡಿ ಟೀಚರ್ಸ್ ಮನೆ ಬಂದು ಕೇಳ್ತಿದ್ದಾರೆ. ಅಂಗನವಾಡಿ ಟೀಚರ್ ಎಲ್ಲ ಮನೆ ಅದು ಏನು ಬಿದ್ದಿಲ್ಲ ಅಂದ್ರೆ ಬರೀ ಹೋಗಣ್ರಿ, ಬ್ಯಾಂಕಿಗೆ ಹೋಗಣ್ರಿ, ಕೇಳಣ್ರಿ, ಎಲ್ಲ ಕರ್ಕೊಂಡು ಮತ್ತೆ ಆಮೇಲೆ ನಮಗೆ ಕೂಡ ನಮಗೆ ಆಗಕ್ಕೆ ಏನಂದ್ರೆ ಸುಮ್ಮನೆ ಬನ್ನಿ. ಅವರು ಲೇಟ್ ಆದ್ರೂ ಯೋಜನೆ 5 ಯೋಜನೆಗಳು ಏನದಾವ ಅದರಲ್ಲಿ ಫಸ್ಟ್ ತಿಂಗಳಿಗೆ 2,000 ರೂಪಾಯಿ ಆಗ್ತಿರತಕ್ಕಂಥ ದುಡ್ಡು ಅಷ್ಟು ಸಹಾಯವಾಗಿದೆ. ಅವ್ರು ಬರೋದು ಒಂದು 2 ದಿನ 1 ದಿನ ಲೇಟ್ ಆದ್ರೂ ಬ್ಯಾಂಕ್ನಾಗ ಡ್ರಾ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಮಗೆ ಅದರಿಂದ ಬಹಳಷ್ಟು ಸಹಾಯವಾಗಿದೆ. ಈ ಸಿದ್ದರಾಮಯ್ಯ ಸಾಹೇಬ್ರು ಹಾಕಿದ 2,000 ರೂಪಾಯಿ ದುಡ್ಡಿನಲ್ಲಿ ನನ್ನ ಮಗನಿಗೆ ಸೈಕಲ್ ಕೊಡ್ಸೀನಿ. ನನ್ನ ಮಗ ಭಾಳ ಖುಷಿ ಪಟ್ಟ, ನನಗೆ ಭಾಳ ಸಂತೋಷ ಆಗಿದೆ ಸರ್. ಇದರಿಂದ ನಾನು ಮನೆಗೆ ಹೋಗಿ ಎಲ್ಲರಿಗೂ ಗ್ಯಾರಂಟಿದು ಯೋಜನೆ ಬಗ್ಗೆ ನಾವೇ ಮನೆಗೆ ಹೋಗಿ ಮುಟ್ಟಿಸಿ ಕೇಳ್ತೀವಲ್ಲ ಸರ್, ಎಲ್ಲರೂ ನಮಗೆ ಎಲ್ಲ ಅಮ್ಮ ಇಂಥ ಯೋಜನೆಗಳು ಬಂದ್ಮೇಲೆ ನಮಗೆ ಮನೆಗೆ ಬಂದು ಕೇಳೋರು ಇದ್ದಿಲ್ಲಮ್ಮ. ಈ ಸರ್ಕಾರ ಬಂದ್ಮೇಲೆ ನಮ್ಮ ಮನೆಗೆ ಬಂದು ನಮ್ಗೆ ಏನೇನ ಕಾರ್ಡಿನ ಪ್ರಾಬ್ಲಮ್ ಇದ್ರೆ ದುಡ್ಡು ಬಿಡ್ಲಿಲ್ಲ ಅಂದ್ರ ನಾವೆಲ್ಲ ಬ್ಯಾಂಕಿಗೆ ಕಳಿಸ್ತಿದ್ವಿ ಸರ್, ಮತ್ತೆ KYC ಮಾಡಿಸ್ತಿದ್ವಿ ಸರ್. ನಾವೇ ಕರ್ಕೊಂಡೋಗಿ ನಾವು ದಾರಿ ಎಲ್ಲ ಹೋಗ್ತಾ ಇದ್ರೆ ಸಾಕು ರೋಡ್ನಲ್ಲಿ, ಅಮ್ಮ ನಿಮ್ ದಯದಿಂದ ನಮ್ಗೆ 2,000 ರೂಪಾಯಿ ಬರ್ತಾವಂತ ನಮಗೆ ಕೈ ಮುಗಿತಾರೆ ಸರ್. ಆದ್ರೆ ನಮಗೆ ಕೈ ಮುಗಿಬೇಡ್ರಿ, ಮೇಲೆ ಕೊಡಂತ ಸರ್ಕಾರಕ್ಕೆ ಕೈ ಮುಗಿರಿ ನೀವು ಅಂತ ಹೇಳಿನ್ ಸರ್. ಅವರಿಗೆ ನಮ್ಮ ಇಲಾಖೆ ಪರವಾಗಿಂದನೂ ಮತ್ತೆ ನಮ್ಮ ಊರಿನ ಜನದ ಪರವಾಗಿನೂ ಎಲ್ಲರ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ನಮಗೆಲ್ಲ ತಲುಪಿಸ್ತಾ ಇದ್ದಾವೆ. ಆ ಒಂದು ಗ್ಯಾರಂಟಿ ಸ್ಕೀಮ್ಗಳು ತಮ್ಮ ಊರಿಗೆ ಕರೆಕ್ಟ್ ಆಗಿ ಬರ್ತಾ ಇದಾವ ಇಲ್ಲ, ಕೆಲವು ಮಂದಿಗೆ ಬರ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ, ಬಸ್ ನಲ್ಲಿ ಕಂಡಕ್ಟರ್ಗಳು ಸರಿಯಾಗಿ ನಿಮ್ಗೆ ಕೂಡ ಗೌರವ ಕೊಡ್ತಾ ಇದ್ದಾರೆ ಇಲ್ಲ, ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಬೆಂಗಳೂರಿನಿಂದ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ. ಇವತ್ತು
ಆ 6 ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಅವರು ಆರಿಸ್ಕೋಬಹುದಾಗಿತ್ತು. ಆದರೆ ಅವರು ನಮ್ಮ ಹಳೆಯದನ್ನೇ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಕ್ಷೇತ್ರ ಮತ್ತು ನಾವು ಗಂಗಾವತಿ ತಾಲೂಕು ಸಂಬಂಧಪಟ್ಟವರು ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಇವತ್ತು ಚಿಕ್ಕಜನಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಸಾಹೇಬರು ಎಲ್ಲ ಸಂವಾದನ ಮಾಡ್ತಾ ಇದ್ದಾರೆ. ಅವರು ತಮಗೆ ಮೈಕ್ ಕೊಡ್ತಾರ್ರಿ. ಮೈಕ್ ಕೊಟ್ಟ ಮೇಲೆ ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ಬೇಕು, ಎಲ್ಲ ತಾಯಂದ್ರು ಹೇಳ್ಬೇಕು. ಇದೇ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇದು ಓನ್ಲಿ ಚಿಕ್ಕಜನಕಲ್ ಮತ್ತು ಹಳೆವಿದ್ಯೆ ಗ್ರಾಮದಲ್ಲಿ ಅಷ್ಟೇ ಅಲ್ರಿ, ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಹರಡುತ್ತದೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾಳೆ ವೀಕ್ಷಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ. ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾಳೆ ವೀಕ್ಷಣೆ ಮಾಡ್ತಾರೆ. ಎಲ್ಲ ಟಿವಿ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಎಲ್ಲ ಪತ್ರಿಕಾ ಸ್ನೇಹಿತರೆಲ್ಲರೂ ಕೂಡ ಇಷ್ಟೊಂದು ಸಮಯ ಇದ್ರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಸುಸ್ವಾಗತ ಕೋರ್ತೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂತೇಳಿ ನಾನು ಸನ್ಮಾನ್ಯ ಶ್ರೀ ಉಪಾಧ್ಯಕ್ಷರಿಗೆ ಹೇಳ್ಕೊಡ್ತೇನೆ. ಇದೊಂದು ಹೊಸ ಅನುಭವ. ನಾನು ಯಾವಾಗಲೂ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ವಾಸ್ತವ್ಯವನ್ನ ನಾನು ಮಾಡಬೇಕು, ಗ್ರಾಮದ ಬಗ್ಗೆ ನಾವು ಅರ್ಥಕೊಳ್ಬೇಕು. ಯಾವ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ಜನರು ಸೌಹಾರ್ದತೆಯಿಂದ ಒಂದಾಗಿ ಒಗ್ಗಟ್ಟಾಗಿ ಹೇಗಿರ್ತಾರೆ ಮತ್ತು ಆ ಹಳ್ಳಿಗೋಸ್ಕರ ಅವರ ಭಾವನೆಗಳು ಏನಿರ್ತದೆ, ಈ ಒಂದು ಅನುಭವವನ್ನು ನಾನು ಪಡ್ಕೊಳ್ಬೇಕು ಅಂತ ನನಗೆ ಬಹಳ ಒಂದು ಆಸೆ ಇತ್ತು. ಇವತ್ತು ಈ ಕಾರ್ಯಕ್ರಮದ ಮೂಲಕ ಆ ನನ್ನ ಕನಸು ನನಸಾಗಿದೆ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಇವತ್ತು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನದ ಒಂದು ಸಂದರ್ಭವನ್ನ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಇವತ್ತಿಗೆ 100 ವರ್ಷಗಳು ತುಂಬಿದೆ. ಇದು ಇವತ್ತು ನಮಗೆಲ್ಲರಿಗೂ ಒಂದು ಮಹತ್ವದ ದಿನ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಶ್ರದ್ಧಾಂಜಲಿಯನ್ನ